ನಮಸ್ಕಾರ ವೀಕ್ಷಕರೇ. ಕಲರ್ಸ್ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋದಲ್ಲಿ ಗೋಲ್ಡ್ ಸುರೇಶ್ ಅವರ ಎಂಟ್ರಿ ಆಗಿದೆ. ಗೋಲ್ಡ್ ಸುರೇಶ್ ಅವರ ಎಂಟ್ರಿಯನ್ನು ನೋಡಿ ಪ್ರೇಕ್ಷಕರೆಲ್ಲ ಶಾಕ್ ಆಗಿಬಿಟ್ಟಿದ್ದಾರೆ. ಯಾರು ಗುರು ಇದು? 3 kg ಚಿನ್ನನ ಮೈ ಮೇಲೆ ಹಾಕೊಂಡು ಬಂದಿದ್ದಾರೆ. ಸರಿ ಸುಮಾರು 3 ಕೋಟಿ ಬೆಲೆ ಬಾಳುವಂಥ ಚಿನ್ನ ಇದು. ಇಷ್ಟು ಚಿನ್ನ ಹಾಕೊಂಡು ಬಂದಿದ್ದಾರಲ್ಲ, ಯಾರಿದು? ಎಲ್ಲಿಯವರು? ಇವ್ರದ್ದು ಏನು ಬಿಸ್ನೆಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಗೋಲ್ಡ್ ಸುರೇಶ್ ಅವರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್. ಇವರು ಮೂಲತಃ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಭರತ್ನಹಳ್ಳಿಯವರು. ಇವರದೊಂದು ಬಡ ಕುಟುಂಬ, ದೊಡ್ಡ ಕುಟುಂಬ, 8 ಜನ ಮಕ್ಕಳು ಇರುವಂಥ ಕುಟುಂಬ. ಇವರು 7ನೇ ಪುತ್ರ. ಚಿಕ್ಕ ವಯಸ್ಸಲ್ಲಿ ಇವರು ತುಂಬ ಕಿಲಾಡಿಯಾಗಿದ್ದರು, ಉಡಾಳ ಹುಡುಗ. ಇವರ ಕಾಟವನ್ನು ತಡ್ಕೊಳ್ಳಿಕ್ಕಾಗದೆ ಮನೆಯವರು ಇವರನ್ನು ಮೈಸೂರಿನ ಸುತ್ತೂರು ಮಠ ಹಾಸ್ಟೆಲಿಗೆ ಜಾಯಿನ್ ಮಾಡಿಸ್ತಾರೆ. ಮಠದಲ್ಲಿ ಅವರು ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿತಾರೆ. ಅವರದ್ದು ತುಂಬ ಕ್ರಿಯೇಟಿವ್ ಮೈಂಡ್. ಜೀವನದಲ್ಲಿ ಮುಂದೆ ಏನಾದರೂ ಒಂದು ಸಾಧನೆ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ತುಂಬ ಪ್ರಸಿದ್ಧಿ ಪಡೆಯಬೇಕು, ಆ ಥರ ಒಂದು ತಲೆಯಲ್ಲಿರುತ್ತೆ. ಆದರೆ ಅವರ ಮನೆಯವರು ಅವರಿಗೆ ಗದ್ದೆ ಕೆಲಸ, ಜಮೀನಿನ ಕೆಲಸ, ತೋಟದ ಕೆಲಸನೆಲ್ಲ ಮಾಡ್ಕೊಂಡಿರಲಿ ನಮ್ಮ ಹುಡುಗ ಅನ್ನುವಂಥ ಒಂದು ಯೋಚನೆಯಲ್ಲಿ ಇರ್ತಾರೆ. ಬಟ್ ಸುರೇಶ್ ಅವರಿಗೆ ಆ ಕೆಲಸ ಇಷ್ಟ ಇರೋದಿಲ್ಲ. ನಾನೇನಾದರೂ ಸಾಧನೆ ಮಾಡಬೇಕು, ಪ್ರಸಿದ್ಧಿ ಪಡಿಬೇಕು ಅನ್ನೋದೇ ಅವ್ರ ತಲೆಯಲ್ಲಿರುತ್ತೆ. ಅವರ ಒಂದು ಹೈಸ್ಕೂಲ್ ಜೀವನ ಮುಗಿದ ಮೇಲೆ ಫಸ್ಟ್ PUC ಜಾಯಿನ್ ಆಗ್ತಾರೆ. ಫಸ್ಟ್ PUC ಸಹ ಡಿಸ್ಕಂಟಿನ್ಯೂ ಮಾಡ್ತಾರೆ, ಅದನ್ನು ಸಹ ಫಿನಿಷ್ ಮಾಡೋದಿಲ್ಲ. ಊರಲ್ಲೇ ಇದ್ದರೆ ಇವ್ರನ್ನ ನಾನು ಫಿಕ್ಸ್ ಗದ್ದೆ ಕೆಲಸಕ್ಕೆ ಹಾಕಿಬಿಡ್ತಾರೆ, ಜಮೀನು ನೋಡ್ಕೊಂಡಿರ್ಬೇಕಾಗತ್ತೆ ನಾನು ಅಂತ ತಲೆಯಲ್ಲಿ ಬಂದುಬಿಟ್ಟು ಇವರು ಯಾರಿಗೂ ಹೇಳ್ದೇನೆ ಬೆಳಿಗ್ಗೆ ಒಂದು ದಿನ ಬೆಳಿಗ್ಗೆ ಅಣ್ಣನ ಜೇಬಿಂದ ಒಂದು 500 ರೂಪೀಸ್ ತಗೊಂಬಿಟ್ಟು ಸೀದಾ ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಮನೇಲಿ ಯಾರಿಗೂ ಹೇಳ್ದೇ ಹೋಗೋದು ಬೆಂಗಳೂರಿಗೆ. ಅಲ್ಲಿ ಇವರಿಗೇನು ಪರಿಚಯದವ್ರು ಯಾರು ಇರೋದಿಲ್ಲ. ಅದಕ್ಕೆ ಇವರು ರೈಲ್ವೆ ಸ್ಟೇಷನಲ್ಲೇ ಎಲ್ಲ ಮಲ್ಕೊಂಡು ಒಂದು ವಾರ ಅಲ್ಲೇ ಕಳ್ಕೊಂಡು ಆಮೇಲೆ ನ್ಯೂಸ್ ಪೇಪರಲ್ಲಿ ಬರುವಂಥ ಜಾಬ್ ಅಡ್ವರ್ಟೈಸ್ಮೆಂಟನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅದರಲ್ಲೊಂದು ಜಾಬ್ ಹುಡ್ಕೋತಾರೆ. ಫಸ್ಟ್ ಸ್ಯಾಲ್ರಿ 3,000 ಏನೋ ಬರ್ತಿತ್ತಂತೆ ಅವರಿಗೆ. ಅಂಥದ್ದೊಂದು ಜಾಬ್ ಹುಡ್ಕೊಂಡು ಅಲ್ಲೇನೋ ಕೆಲಸ ಮಾಡ್ಕೊಂಡಿರ್ತಾರೆ. ಅಲ್ಲೊಂದಿಷ್ಟು ಫ್ರೆಂಡ್ಶಿಪ್ ಆಗುತ್ತೆ, ಒಂದಿಷ್ಟು ಹುಡುಗರು ಫ್ರೆಂಡ್ ಆಗುತ್ತೆ. ಮುಂದೆ ಒಂದು 4 ವರ್ಷ ಅವರು ಊರ ಕಡೆ ಹೋಗೋದೇ ಇಲ್ಲ. 4 ವರ್ಷ ಫುಲ್ ಬೆಂಗಳೂರಲ್ಲೇ ಇರ್ತಾರೆ. ಬೆಂಗಳೂರಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಇದ್ಬಿಡ್ತಾರೆ. ಆಮೇಲೆ 4 ವರ್ಷ ಆದಮೇಲೆ ಅವರಿಗೆ ಅವರ ಒಂದು ಗೆಳೆತನದಲ್ಲೇ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಮೋಸ ಆಗುತ್ತೆ, ಚೀಟಿಂಗ್ ಆಗುತ್ತೆ. ದುಡ್ಡಿನ ವಿಚಾರದಲ್ಲೆಲ್ಲ ತುಂಬ ಮನನೊಂದು ಮತ್ತೆ ಮನೆಗೆ ಫೋನ್ ಮಾಡಿ ನಾನು ಮನೆಗೆ ಬರ್ತೀನಮ್ಮ ಅಂತ ಹೇಳ್ಕೊಂಡು ಊರ ಕಡೆ ಹೋಗಿಬಿಡ್ತಾರೆ. ಊರ ಕಡೆ ಹೋದ್ಮೇಲೆ ಅವರು ಒಂದು ಸ್ವಲ್ಪ ಟೈಮ್ ಊರಲ್ಲೇ ಇದ್ದು ಅವರಿಗೆ ಸ್ವಲ್ಪ ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಇದ್ದಿತ್ತು. ಮೈಸೂರಿನ ಸುತ್ತೂರು ಮಠದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದರು, ಸನ್ಯಾಸಿಗಳ ಶಿಬಿರ ಅಂತ. ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅವರು ನಡೆಸ್ಕೊಡ್ತಾಯಿದ್ರು. ಇವರು ಆ ಪ್ರೋಗ್ರಾಮಿಗೆ ಅಟೆಂಡ್ ಆಗ್ತಾರೆ. ಅದು 14 ದಿನದ ಒಂದು ಶಿಬಿರ. ಇವರು ಆ ಪ್ರೋಗ್ರಾಮಿಗೆ ಅಟೆಂಡ್ ಆಗಿ ಆ ಶಿಬಿರಕ್ಕೆ ಹೋದ್ಮೇಲೆ ಇವರು ತುಂಬ ಮನಸ್ಥಿತಿ ಚೇಂಜ್ ಆಗಿಬಿಡುತ್ತೆ. ಜನರ ಜೊತೆ ಹೇಗೆ ಬೆರೀಬೇಕು, ನಾವು ಹೇಗೆ ಜೀವನದಲ್ಲಿ ಮುಂದೆ ಬರಬೇಕು, ಪ್ರತಿಯೊಂದನ್ನು RSS ಅವರು ಅವರಿಗೆ ಟೀಚ್ ಮಾಡ್ತಾರೆ. ಆ ಸಂಘಟನೆ ಕೊಡುವ ನಾಲೆಡ್ಜಿಗೆ ಅವರು ಪ್ರೇರೇಪಿತರಾಗಿ 4 ವರ್ಷ ಫುಲ್ ಟೈಮ್ RSS ಅಲ್ಲೇ ಇದ್ಬಿಡ್ತಾರೆ. 4 ವರ್ಷದಲ್ಲಿ ಅವರೊಂದು ಹೊಸ ಮನುಷ್ಯನಾಗಿ ರೆಡಿ ಆಗ್ತಾರೆ. ಸಂಘದಿಂದ ನಮ್ಮನ್ನು ನಾವು ಹೇಗೆ ಡೆವಲಪ್ ಮಾಡ್ಕೋಬೇಕು, ಹೇಗೆ ಅಚೀವ್ಮೆಂಟ್ ಮಾಡಬೇಕು, ಸಕ್ಸಸ್ಸನ್ನು ಕಾಣಬೇಕು ಅನ್ನೋದನ್ನು ಕಲಿತಾರೆ. ಸಂಘದಲ್ಲಿ ಮನೆ ಸಂಪರ್ಕ ಮಾಡಿ ಕಾಂಟ್ಯಾಕ್ಟನ್ನು ಬೆಳೆಸ್ಕೋತಾರೆ. ಒಂದು ಸನ್ಯಾಸಿ ಎಷ್ಟು ಕಠಿಣ ಜೀವನ ನಡೆಸುತ್ತಾನೆ ಅಷ್ಟು ಕಠಿಣ ವಿದ್ಯೆಯನ್ನು ಇವರು RSSಯಿಂದ ಪಡೆದುಕೊಳ್ಳುತ್ತಾರೆ. ತುಂಬ ನಾಲೆಡ್ಜನ್ನು ಪಡ್ಕೊಳ್ತಾರೆ. ಸಂಘದ ಶಿಸ್ತಿನ ಸ್ವಯಂ ಸೇವಕನಾಗುತ್ತಾರೆ. ಸುರೇಶ್ ಅವರ ಬುದ್ಧಿವಂತಿಕೆ ಹಾಗೂ ಕ್ರಿಯೇಟಿವ್ ಮೈಂಡನ್ನು ಗುರುತಿಸಿದಂಥ ಸಂಘಟನೆಯ ಒಬ್ಬರು ಅವರಿಗೆ ಒಂದು ಸಜೆಷನನ್ನು ಕೊಡ್ತಾರೆ. ನೀವು ಇಂಟೀರಿಯರ್ ಬಿಸ್ನೆಸ್ಸನ್ನು ಶುರು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗಿರೋ ಕ್ರಿಯೇಟಿವ್ ಮೈಂಡಿಗೆ ಅನ್ನುವಂಥ ಒಂದು ಸಜೆಷನನ್ನು ಕೊಡ್ತಾರೆ. ಇವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಅವರನ್ನು ಆಮೇಲೆ ಡೆಲ್ಲಿಗೆ ಇಂಟೀರಿಯರ್ ಕೋರ್ಸ್ ಮಾಡಲಿಕ್ಕೆ ಅದೇ ವ್ಯಕ್ತಿ ಅವರನ್ನು ಕಳಿಸಿಕೊಡ್ತಾರೆ. ಅವರು ದೆಹಲಿಯಲ್ಲಿ ಇಂಟೀರಿಯರ್ ಕೋರ್ಸನ್ನು ಮುಗಿಸಿ ಮತ್ತೆ ಬೆಂಗಳೂರಿಗೆ ಬಂದು ಒಂದು ಇಂಟೀರಿಯರ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಇಂಟೀರಿಯರ್ ವರ್ಕ್ ಮಾಡಿಸಿಕೊಡುವಂಥ ಕೆಲಸವನ್ನು ಸುರೇಶ್ ಅವರು ಮಾಡ್ತಾ ಇರ್ತಾರೆ. ಹಾಗೆ ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿದು ಒಂದು ಇಂಟೀರಿಯರ್ ವರ್ಕ್ ಸಿಕ್ಕಿರುತ್ತೆ ಇವರಿಗೆ. ಅದು 1 ಕೋಟಿ ಬೆಲೆ ಬಾಳುವಂಥ ಪ್ರಾಜೆಕ್ಟ್. 1 ಕೋಟಿ ಪ್ರಾಜೆಕ್ಟ್ಗೆ ಸುರೇಶ್ ಅವರು ಒಪ್ಕೋತಾರೆ ಕೆಲಸ ಮಾಡಲಿಕ್ಕೆ. ಅವರು 15 ಲಕ್ಷ ಅಡ್ವಾನ್ಸನ್ನು ಮಾಡಿರ್ತಾರೆ ದೊಡ್ಡ ಕಂಪನಿಯವರು. ಹಾಗೆ ಸುರೇಶ್ ಅವರು ಇನ್ನೊಂದು 15 ಲಕ್ಷನ ಬೇರೆ ಕಡೆ ಸಾಲ ಮಾಡಿ ಇದೇ ವರ್ಕಿಗೆ ಹಾಕ್ತಾರೆ. ಒಟ್ಟು 30 ಲಕ್ಷದಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ವರ್ಕ್ ಚೆನ್ನಾಗೇ ನಡೀತಾ ಇರುತ್ತೆ. ಒಂದು ಸ್ವಲ್ಪ ಟೈಮ್ ವರ್ಕ್ ಮಾಡಿ ಆದಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಓನರ್ ಇದ್ದಾರಲ್ಲ ಅವ್ರು ಬಂದು ಸುರೇಶ್ ಅವರೇ ಸಾಕು ನಿಮ್ಮದು ವರ್ಕು, ನೀವು ಇಷ್ಟು ಮಾಡಿರೋ ಸಾಕು, ನೀವು ಹೋಗಿ ಅಂತ ತೆಗೆದಾಕ್ಬಿಡ್ತಾರೆ ವರ್ಕಿಂದ. ಇವರಿಗೆ ಟೆನ್ಷನ್ ಆಗಿಬಿಡುತ್ತೆ. 15 ಲಕ್ಷ ಅವರು ಅಡ್ವಾನ್ಸ್ ಕೊಟ್ಟಿದ್ದಾರೆ, ಓಕೆ, ಮತ್ತು 15 ಲಕ್ಷ ಇವ್ರ ಕೈಯಿಂದ ಹಾಕಿದ್ದಾರೆ, 30 ಲಕ್ಷ ಆಗಿದೆ ಆಲ್ರೆಡಿ. ಇವರು 15 ಲಕ್ಷ ಮಾತ್ರ ಅಡ್ವಾನ್ಸ್ ಕೊಟ್ಟಿರುವಂಥದ್ದು.
ತುಂಬ ಟೆನ್ಷನ್ ಆಗಿಬಿಡುತ್ತೆ. ಏನಾಯಿತು, ಏನು ಪ್ರಾಬ್ಲಮ್, ಏನು ಕೇಳಿದ್ರು ಅವರು ಏನು ಹೇಳಲಿಕ್ಕೆ ರೆಡಿ ಇರುವುದಿಲ್ಲ. ಸಾಕು ನಿನ್ನ ಕೆಲಸ ಸಾಕು ಹೋಗು ಅಂತ ಕಳಿಸ್ಕೊಡ್ತಾರೆ. ನೀನು 15 ಲಕ್ಷನೂ ವರ್ಕ್ ಮಾಡಿಲ್ಲ ಇನ್ನು, ಅದಕ್ಕಿಂತ ಕಡಿಮೆನೇ ಮಾಡಿದ್ಯಾ ಅಂತ ಹೇಳ್ತಾರೆ. ಇವ್ರ ಹತ್ರ ಎಲ್ಲ ಬಿಲ್ಲು ಪ್ರೂಫ್ ಎಲ್ಲ ಇರುತ್ತೆ, 30 ಲಕ್ಷ ಹತ್ರ ಆಗಿರುತ್ತೆ ವರ್ಕು. ಸುರೇಶ್ ಅವರ ಟೀಮನ್ನು ಹೊರಹಾಕಿ ಸುರೇಶ್ ಅವ್ರ ಟೀಮ್ಗಿಂತ ಇನ್ನೂ ತುಂಬ ದೊಡ್ಡದಾಗಿರುವಂಥ ಇಂಟೀರಿಯರ್ ಕಂಪನಿಗೆ ಅವ್ರು ಕೆಲಸವನ್ನು ಕೊಟ್ಟಿರ್ತಾರೆ. ಆದ ಕಾರಣ ಸುರೇಶ್ ಅವ್ರನ್ನ ಹೊರಗಾಕ್ಬಿಡ್ತಾರೆ. ಸುರೇಶ್ ಅವರಿಗೆ ತುಂಬ ಬೇಜಾರಾಗುತ್ತೆ, ಇಷ್ಟೊಂದು ಕೆಲಸ ಮಾಡಿ ಇವಾಗ ಹೊರಗಾಗ್ತಿದ್ದಾರಲ್ಲ, ನನ್ನ ದುಡ್ಡು ಲಾಸ್ ಮಾಡಿದ್ದಾರೆ. ತುಂಬ ಮನನೊಂದು ಹೋಗಿ ಕಣ್ಣೀರು ಹಾಕ್ತಾರೆ ಓನರ್ ಹತ್ರ. ಆ ಥರ ಮಾಡಬೇಡಿ, ತಪ್ಪಾಯಿತು ಏನೋ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದರೆ ಯಾವುದನ್ನು ಅವ್ರು ತಲೆಗೆ ತಗೊಳ್ಳೋದಿಲ್ಲ, ಸುರೇಶ್ ಅವರನ್ನು ಹೊರಗಾಕ್ಬಿಡ್ತಾರೆ. ಸುರೇಶ್ ಅವರಿಗೆ ತುಂಬ ಕೋಪ ಬಂದು ಅದೇ ದಿನ ಆ ಓನರಲ್ಲಿ ಹೋಗಿ ಅವರ ಬೆಂಚನ್ನು ಮುಟ್ಟಿ ಗಟ್ಟಿ ಜೋರಾಗಿ ಬಡಿದು ಹೇಳ್ತಾರೆ. ಅವರು ಕೊಳ್ಳಲ್ಲಿ ತುಂಬ ಗೋಲ್ಡ್ ಸರ ಹಾಕೋತಾ ಇದ್ರು ಅಲ್ಲಿನ ಓನರ್, ಕನ್ಸ್ಟ್ರಕ್ಷನ್ ಓನರ್. ಅದನ್ನು ನೋಡಿ ಅವ್ರು ಹೇಳ್ತಾರೆ, ನೀವು ಇವಾಗ ಏನು ಗೋಲ್ಡ್ ಸರ ಹಾಕ್ಕೊಂಡಿದ್ರಲ್ಲ ಅದಕ್ಕಿಂತ 10 ಪಟ್ಟು ಜಾಸ್ತಿ ಗೋಲ್ಡ್ ಸರವನ್ನು ನಾನು ಹಾಕೋತೀನಿ. ನೀವು ಏನು ಓಡಾಡ್ತಿರಲ್ಲ ಕಾರು, ಅದಕ್ಕಿಂತ 10 ಪಟ್ಟು ಜಾಸ್ತಿ ಕಾರನ್ನು ನಾನು ಪರ್ಚೇಸ್ ಮಾಡ್ತೀನಿ ಮುಂದೊಂದು ದಿನ ಅಂತ ಹೇಳಿ ಸವಾಲು ಹಾಕಿ ಅಲ್ಲಿಂದ ಹೊರಗೆ ಬರ್ತಾರೆ. ಅಲ್ಲಿಂದ ಅವರು ಅವ್ರ ಇಂಟೀರಿಯರ್ ಕಂಪನಿಯನ್ನು ಬೆಳೆಸಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಹಗಲು ರಾತ್ರಿ ಎಂದೇ ದುಡಿತಾರೆ. ಅವರ ಒಂದು ಒಳ್ಳೆಯ ಗೆಳೆಯರ ಬಳಗದಿಂದ ಅವರು ಅವರ ಕಂಪನಿಯನ್ನು ಅತಿ ವೇಗವಾಗಿ ಬೆಳೆಸ್ತಾರೆ. 5-6 ಜನ ಇದ್ದಂಥ ಅವರ ಇಂಟೀರಿಯರ್ ಕಂಪನಿ ಇಂದು 250 ಜನ ವರ್ಕರ್ಸ್ ಇದ್ದಾರೆ ಅವರ ಹತ್ರ. 250 ಜನಕ್ಕೆ ಅವರು ಕೆಲಸ ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸಿವಿಲ್ ಇಂಜಿನಿಯರ್ಸ್ ಅವರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಇಂಟೀರಿಯರ್ ವರ್ಕ್ನ ಜೊತೆಗೆ ಅವರಿಗೆ ಕನ್ಸ್ಟ್ರಕ್ಷನ್ ಫೀಲ್ಡಿಗೂ ಎಂಟ್ರಿ ಕೊಟ್ಟಿದ್ದಾರೆ. ಸರಿಸುಮಾರು 3 ಕೋಟಿ ಬೆಲೆ ಬಾಳುವಂತಹ ಚಿನ್ನನ, 3 kg ಚಿನ್ನನ ಅವರು ಧರಿಸ್ತಾರೆ ಈಗ. ಅಷ್ಟೊಂದು ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಅವರು ತುಂಬಾ ಕ್ರಿಯೇಟಿವ್ ಮೈಂಡ್ ಇರೋದ್ರಿಂದ ಅವರ ಗೋಲ್ಡ್ಗಳಿಗೆ ಅವರೇ ಡಿಸೈನ್ ಮಾಡ್ತಾರೆ. ಅವರೇ ಡಿಸೈನ್ನ ರೆಡಿ ಮಾಡಿ ಶೋರೂಮಲ್ಲಿ ಕೊಟ್ಟು ಈ ಥರ ಡಿಸೈನ್ ನನಗೆ ಬೇಕು ಅಂತ ಹೇಳಿ ಅದನ್ನು ಮಾಡಿಸ್ಕೊತಾ ಇದ್ದಾರೆ. ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಅವರಿಗೀಗ. ಪ್ರತಿದಿನವೂ ಅವ್ರು ಇಷ್ಟೊಂದು ಗೋಲ್ಡ್ ಹಾಕ್ಕೊಂಡಿರೋದಿಲ್ಲ ಅಂತೆ. ಎಲ್ಲಾದರೂ ಫಂಕ್ಷನಿಗೆ ಹೋಗುವಾಗ, ಯಾರಾದರೂ ಫ್ರೆಂಡ್ಸ್ ಶಾಪ್ ಏನಾದರೂ ಓಪನಿಂಗ್ ಇದ್ದರೆ ಆವಾಗ, ಇಲ್ಲಾಂದರೆ ಎಲ್ಲಾದರೂ ಸ್ಪೀಚ್ ಕೊಡೋಕ್ಕೆ ಹೋಗುವಾಗ ಸ್ಕೂಲ್ ಕಾಲೇಜ್ ಕಡೆ ಆವಾಗ ಮಾತ್ರ ಧರಿಸ್ತಾರೆ. ಇಲ್ಲಾಂದರೆ ನಾರ್ಮಲ್ ಪರ್ಸನ್ ಹೇಗಿರ್ತಾರೋ ಅದೇ ಥರ ಸ್ವಲ್ಪ ಗೋಲ್ಡ್ ಹಾಕ್ಕೊಂಡಿರ್ತಾರೆ. ಅವ್ರು ಹಾಕೋ ಗೋಲ್ಡಿಗೆ ಸೆಕ್ಯೂರಿಟಿಗಾಗಿ ಅವ್ರ ಹತ್ರ 4 ಜನ ಬಾಡಿಗಾರ್ಡ್ ಹಾಗೂ 2 ಜನ ಗನ್ಮ್ಯಾನ್ ಇಟ್ಕೊಂಡಿದ್ದಾರೆ. ಮೊನ್ನೆ ಬಿಗ್ ಬಾಸ್ ರಿಯಾಲಿಟಿ ಶೋದಲ್ಲೂ ಸಹ 4 ಜನ ಬಾಡಿಗಾರ್ಡ್ 2 ಜನ ಗನ್ಮ್ಯಾನ್ನ ಕರ್ಕೊಂಡೇ ಬಂದಿದ್ದರು. ಸಮಾಜ ಸೇವೆ ಮಾಡೋದ್ರಲ್ಲೂ ಸಹ ಸುರೇಶ್ ಅವರು ಮುಂದೆ ಇದ್ದಾರೆ. ಇವ್ರ ಕಂಪನಿ ಕಡೆಯಿಂದ ಒಂದು ಸ್ಮಾಲ್ NGO ಸಹ ನಡೆಸ್ತಾ ಇದ್ದಾರೆ. ಸ್ವಲ್ಪ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಹ ನೋಡ್ಕೋತಾ ಇದ್ದಾರೆ. ಈ ಉತ್ತರ ಕರ್ನಾಟಕದಿಂದ ಯಾರೇ IAS IPS ಓದೋ ಮಕ್ಕಳು ಯಾರಾದರೂ ಬಂದರೆ ಅವ್ರಿಗೆ PG ವ್ಯವಸ್ಥೆ ಇಲ್ಲ, ತೊಂದರೆ ಇದೆ ಅಂತ ಹೇಳಿದ್ರೆ ಇವರು ಕೂಡಲೇ PG ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಮೆಡಿಕಲ್ ಓದುವಂಥ ಮಕ್ಕಳಿಗೆ ಬುಕ್ಸು, ಸ್ವಲ್ಪ ಪ್ರಮಾಣದಲ್ಲಿ ಹಣದ ಅವಶ್ಯಕತೆ ಇದೆ ಏನಾದರೂ ಹೇಳಿದ್ರೆ ಅದಕ್ಕೂ ವ್ಯವಸ್ಥೆ ಮಾಡಿಕೊಡ್ತಾರೆ. ಪ್ರತಿ ವರ್ಷ 25,000-30,000 ಜನಕ್ಕೆ ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೂ ಇನ್ನು ಕೆಲವೇ ವರ್ಷದಲ್ಲಿ ತನ್ನ ಕಂಪನಿಯಲ್ಲಿ 20,000 ಜನರಿಗೆ ಕೆಲಸವನ್ನು ಕೊಡಬೇಕು ಅನ್ನುವಂಥ ಒಂದು ಮಹತ್ವವಾದ ಒಂದು ಗುರಿಯನ್ನು ಹೊಂದಿದ್ದಾರೆ. ಈಗ ಕಲರ್ಸ್ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಸುದೀಪ್ ಅವ್ರ ಹತ್ರ ಹೇಳಿದ್ದಾರೆ, ಮುಂದಿನ ವರ್ಷ ನನಗೆ ಗೋಲ್ಡ್ ಶರ್ಟನ್ನು ಧರಿಸಬೇಕು ಅನ್ನುವಂಥ ಆಸೆ ಇದೆ ಅಂತ. ಬಡವರಿಗೆ, ಸಮಾಜಕ್ಕೆ, ಬಡ ವಿದ್ಯಾರ್ಥಿಗಳಿಗೆ ಗೋಲ್ಡ್ ಸುರೇಶ್ ಅವರಿಂದ ಇನ್ನಷ್ಟು ಸಹಾಯ ಸಿಗುವಂತಾಗಲಿ. ಹಾಗೆಯೇ ಜೀವನದಲ್ಲಿ ಯಾರನ್ನೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋದರೆ ನೆಗ್ಲೆಕ್ಟ್ ಆದವರು ಜೀವನದಲ್ಲಿ ಗೋಲ್ಡ್ ಸುರೇಶ್ ಅವ್ರ ಥರ ಎದ್ದು ಬರ್ತಾರೆ.